ನಮಸ್ಕಾರ. ಇದು ನವರಾತ್ರಿಯ ಮೊದಲನೇ ದಿನ. ನವರಾತ್ರಿ ಶುರುವಾಗಿದೆ. ಆ ತಾಯಿ ದುರ್ಗಾಮಾತೆಯನ್ನು 9 ರೂಪಗಳಲ್ಲಿ ನಾವು 9 ದಿನಗಳು ಪೂಜಿಸುವಂತಹ ಕಾಲ. ಎಲ್ಲರ ಕಷ್ಟ ನೋವುಗಳು ಕಳೆದು ಸುಖ ನೆಮ್ಮದಿಯನ್ನು ದಯಪಾಲಿಸಲಿ ಅಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡುತ್ತೀನಿ. ಇವಾಗ ನಾನು ಒಂದು ಲೋಟಕ್ಕೆ ಸ್ವಲ್ಪ ಉಪ್ಪು, ಜೇನುತುಪ್ಪ, ಅದಕ್ಕೆ ನಿಂಬೆ ರಸ, ಬೆಚ್ಚಗಿರುವ ನೀರನ್ನು ಸೇರಿಸಿ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ಬೋದು, ಇದನ್ನು ಕುಡ್ಕೊಂಡು ನಂತರ ಇವತ್ತು ಏನೇನು ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ನಿಂಬೆಹಣ್ಣು, ಹೂವು, ಹಣ್ಣು, ತರಕಾರಿ ಎಲ್ಲ ತೊಗೊಂಡು ಬಂದು ಮನೆಯೆಲ್ಲ ಶುದ್ಧ ಮಾಡಿ ನಂತರ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಇವತ್ತು ಶೈಲಪುತ್ರಿಯ ದಿನ ಆಗಿರೋದ್ರಿಂದ ದೇವಿಗೆ ತುಪ್ಪದಿಂದ ಮಾಡಿರುವಂತಹ ನೈವೇದ್ಯ ಮತ್ತು ಕೆಂಪು ದಾಸವಾಳ ಹೂವಿನಿಂದ ತಾಯಿ ಅಲಂಕಾರ ಮಾಡುವುದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ನಾನು ಕೂಡ ಮನೆಯಲ್ಲಿ ನೈವೇದ್ಯವನ್ನು ಮಾಡಿ ದೇವರಿಗೆ ಸಮರ್ಪಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಂತರ ನಾನು ನವರಾತ್ರಿಯಲ್ಲಿ 9 ದಿನಗಳ ಕಾಲ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತೀನಿ ಅಂತ ಸಂಕಲ್ಪ ಮಾಡಿರೋದ್ರಿಂದ ನಮ್ಮ